ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನು ಮಾತಾಡೋಕ್ಕಾಗ್ತಾಯಿಲ್ಲ, ಸುನೀತಕ್ಕ ಬ್ರೋ ಫೀಲ್ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಮಾತಾಡ್ಬೋದಲ್ಲ. ಸೊ ಪಾರ್ಟ್ 2 ಏನಿದೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ನಾವೆಲ್ಲ ಹೋಗ್ತೀರಿ, ಏನು ಮಾಡ್ತೀರಿ, ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ ಅಷ್ಟೇ. ಸೀರೆ ಸರಿ ಬಂದಿಲ್ಲ ಗೈಸ್, ಹೊಡಿವಾಗ ಬಿಚ್ಚಿಬಿಡ್ತಾಳೆ. ಸೊ ಗೈಸ್ ನಾವಿವಾಗ ಕವಿ ಮನೆಗೆ ಹೋಗ್ತಾ ಇದ್ದೀರಿ. ಐ ಮೀನ್ ಕುವೆಂಪು ಅವರ ಮನೆಗೆ ಹೋಗ್ತಾ ಇದ್ದೀರಿ. ಆ್ಯಂಡ್ ನೋಡಕ್ಕ ಆ್ಯಂಡ್ ನನಗಂತೂ ಸೀರೆ ಸರಿ ಬಂದಿಲ್ಲ, ಸಿಕ್ಕಾಬಡೆ ಬೇಜಾರಾಗ್ತಾಯಿದೆ. ಸುನೀತ್ ಅಕ್ಕನೇ ಸರಿ ಮಾಡಬೇಕು ಮುಂದಕ್ಕೆ. ನನ್ನ ಮ್ಯಾಜಿಕ್ ಹೇಳ್ಕೊಡಿ ಫ್ರೆಂಡ್ಸ್ ಯಾರಾದರೂ ಪ್ಲೀಸ್. ನನಗೆ ಈ ಸೀರೆನೇ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಬಟ್ ಸ್ಟಿಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ಗೈಸ್ ಏನು ಗೊತ್ತಾ, ನಾವಲ್ಲಿ ಇದು ಕವಿ ಮನೆ ಆ್ಯಕ್ಚುಲಿ. ಇಲ್ಲಿ ಹೋಗಿದ ತಕ್ಷಣ ಎಷ್ಟು ಪ್ರಶಾಂತವಾದ ವಾತಾವರಣ ಇತ್ತು ಅಂದರೆ, ಅಲ್ಲಿ ತುಂಬ ಜನ ಇದ್ದರು ಆ್ಯಕ್ಚುಲಿ. ಎಷ್ಟೇ ಜನ ಇದ್ರೂ ಲೈಕ್ ನಮಗೆ ಒಂಥರ ಡಿಸ್ಟರ್ಬೆನ್ಸ್ ಆಗಲಿ, ಒಂಥರ ಬೇಜಾರಾಗಲಿ ಏನೂ ಫೀಲ್ ಆಗಲಿಲ್ಲ. ಇಟ್ ವಾಸ್ ಸೋ ಕೂಲ್ ಗೊತ್ತಾ. ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ಬರೆದಿರೋ ಕವಿತೆಗಳಾಗಲಿ ಅಥವಾ ಅವ್ರ ಬಗ್ಗೆ ಹಾಕಿರೋ ಬಯೋಗ್ರಫಿಗಳಾಗಲಿ ಪ್ರತಿಯೊಂದು ಓದೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ್ಯಂಡ್ ಆ ಮನೇನೂ ಅಷ್ಟೇ ಪ್ರಶಾಂತವಾಗಿತ್ತು. ಸೊ ಒಳಗಡೆ ಫೋಟೋಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದೊಂದು ಬೇಜಾರಿದೆ. ಬಟ್ ಈಚೆ ಕಡೆ ಎಲ್ಲ ನೀಟಾಗಿ ಫೋಟೋಶೂಟ್ ಮಾಡ್ಕೊಂಡ್ರಿ. ನಾನು ನಿಜವಾಗ್ಲೂ ಬುಕ್ ಓದ್ತಾ ಇಲ್ಲ, ಸುಮ್ಮನೆ ಪೋಸ್ಟ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಸುನೀತ್ ಅಕ್ಕ ಆ್ಯಕ್ಚುಲಿ ಬುಕ್ ತೊಗೊಂಡ್ರು, ನಾನು ತೊಗೊಂಡಿಲ್ಲ. ಯಾಕಂದರೆ ನಾನು ಓದಲ್ಲ, ಸುಮ್ಮನೆ ಏನೋ ಓದ್ತೀನಿ ಅಂತ ತೊಗೊಂಡ್ರು ನಾನು ಓದಲ್ಲ. ನಾನು ಆ ಥರ ಎಲ್ಲ ಓದಿದ್ದಿದ್ರೆ ಎಲ್ಲೋ ಹೋಗ್ಬಿಡ್ತಾ ಇದ್ದೆ. ಸದ್ಯಕ್ಕೆ ಇಲ್ಲೇ. ಸೊ ಗೈಸ್ ಇಲ್ಲಿ ಫೋಟೋಶೂಟ್ ಸೆಷನ್ ನಡೀತಾ ಇದೆ. ಸೊ ಒಳಗಡೆ ಫೋಟೋ ಮಾಡಂಗೆ, ಐ ಮೀನ್ ಫೋಟೋಸ್ ವೀಡಿಯೋಸ್ ಏನೂ ತೆಗಿಯೋಂಗಿಲ್ಲ. ಸೊ ಹೊರಗಡೆ ಮಾತ್ರ ತೆಗಿಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ದಟ್ ಈಸ್ ಸ್ವಲ್ಪ ಡಿಸಪಾಯಿಂಟಿಂಗ್. ಗೈಸ್ ಆ್ಯಕ್ಚುಲಿ ಏನಾಯ್ತಂದರೆ, ಲೈಕ್ ನಾವು ಕವಿ ಮನೆ ಎಲ್ಲ ನೋಡಿದ್ರಿ, ಫೋಟೋಶೂಟ್ ಎಲ್ಲ ಆಯಿತು. ಅಲ್ಲಿಂದ ಈಚೆ ಬರಬೇಕಾದ್ರೆ ನನಗೆ ಏನೋ ಒಂಥರ ಹುಷಾರಿಲ್ಲದೆ ಇರೋ ಥರ ಆಯಿತು. ಸಡನ್ನಾಗಿ ಲೈಕ್ ಏನೋ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಫೀಲ್ ಆಯಿತು. ಆಮೇಲೆ ಲೈಕ್ ಅಲ್ಲಿ ಅಷ್ಟೊಂದಾಗಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ನಿಜ ಹೇಳಬೇಕಂದ್ರೆ. ಬಟ್ ನಾವು ಅಲ್ಲಿ ಇದ್ದಷ್ಟು ಟೈಮೂ ತುಂಬ ಚೆನ್ನಾಗಿಯೇ ಎಂಜಾಯ್ ಮಾಡ್ಕೊಂಡಿದ್ರಿ. ಜಸ್ಟ್ ಬಿಕಾಸ್ ಹೆಲ್ತ್ ಕನ್ಸರ್ನಿಂದ ನಾವು ಮತ್ತೆ ಹೋಮ್ ಸ್ಟೇಗೆ ಬರಬೇಕಾಗಿತ್ತು. ಆ್ಯಂಡ್ ಸೊ ನಾವೆಲ್ಲ ಹೋಮ್ ಸ್ಟೇಗೆ ಹೋಗ್ತಾಯಿದ್ರಿ. ನನಗೇನಪ್ಪ ಡಿಸಪಾಯಿಂಟ್ಮೆಂಟ್ ಅಂದರೆ, ಲೈಕ್ ಜಸ್ಟ್ ಬಿಕಾಸ್ ವಾಮಿಟಿಂಗ್ ಫೀಲ್ ಇದ್ದಿದ್ದರಿಂದ ಲೈಕ್ ನನಗಲ್ಲಿ ತುಂಬ ಹೊತ್ತು ಸ್ಟೇ ಆಗೋಕ್ಕಾಗಲಿಲ್ಲ. ಸೊ ನಾವೇನು ಡಿಸೈಡ್ ಮಾಡಿದ್ರಿ ಅಂದರೆ, ಹೇಗಿದ್ದರೂ ಮಧ್ಯಾಹ್ನ ಆಗೋಗಿತ್ತು, 1, 2:30, 3 o'clock ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಹೋಮ್ ಸ್ಟೇಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಕವಿಶೈಲಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಆ್ಯಂಡ್ ಇಲ್ಲಿ ನಾವೇನು ಮಾತಾಡ್ತಾ ಇದ್ದೀರಿ ಅಂತಂದರೆ, ಆ ಪ್ಲೇಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಯೂತ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರೂ ಹೋಗಿ ನೋಡೋ ಅಂಥ ಪ್ಲೇಸು. ಸೊ ನೀವು ಹೇಳ್ಬೋದು, ಏನು ಜಸ್ಟ್ ಒಂದು ಕವಿ ಮನೆ ಏನಿರುತ್ತೆ ಅದರಲ್ಲಿ ಅಂತ. ಲೈಕ್ ಅಲ್ಲಿರೋ ವಾತಾವರಣ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಏನೋ ಒಂಥರ ಗುಡ್ ವೈಬ್ ಗೈಸ್, ಅದು ಗುಡ್ ವೈಬ್. ಶ್ವೇತಾ ಅಕ್ಕ ಗೊತ್ತು ಸಿಕ್ಕಾಬಡೆ ಇಷ್ಟ ಆಗೋಯ್ತು. ಅವ್ರು ಅದನ್ನೇ ಹೇಳ್ತಾಯಿದ್ರು, ನಿನ್ನ ಫ್ರೆಂಡ್ಸ್ನ ಕರ್ಕೊಂಡು ಅಲ್ಲಿಯಕ್ಕೆ ಹೋಗ್ತೀಯಾ, ಇಲ್ಲಿ ಕರ್ಕೊಂಡು ಬಾ ಅಂತ. ಸೊ ಇದ್ರ ಬಗ್ಗೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನನ್ನ ಮಧ್ಯೆ ಶ್ವೇತಾ ಅಕ್ಕ ಬಗ್ಗೆ. ಆ್ಯಂಡ್ ಸೊ ಶ್ವೇತಾ ಅಕ್ಕಗೆ ಆ ಮನೇಲಿದ್ದಿದ್ದ ಪ್ರತಿಯೊಂದು ಐಟಮ್ಸ್, ಅವ್ರ ಕುವೆಂಪು ಅವ್ರ ತಲೆ ಕೂದಲಾಗಿರ್ಬೋದು, ಅವ್ರು ಆಗ್ತಾಯಿದ್ದಿದ್ದು ಬಟ್ಟೆ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಅವ್ರ ದಿನಚರಿ ಪ್ರತಿಯೊಂದು ತುಂಬ ಇಷ್ಟ ಆಯಿತು. ಸೊ ಅದನ್ನೇ ಹೇಳ್ತಾಯಿದ್ರು. ಸೊ ಗೈಸ್ ನಾವೀಗ ಫ್ರೆಶ್ ಅಪ್ ಆಗಿ ಮತ್ತೆ ಏನಕ್ಕದು ಕವಿಶೈಲ ಅಲ್ಲ, ಕವಿಶೈಲಕ್ಕೆ ಹೋಗ್ತಾಯಿದ್ದೀರಿ. ಬಟ್ ಅದಕ್ಕಿಂತ ಮುಂಚೆ ತುಂಬ ಹಸುವಾಗ್ತಾಯಿದೆ, ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀರಿ. ನಾನ್ ವೆಜ್ಜು ಸ್ಯಾಟರ್ಡೇ. ಸೊ ಗೈಸ್ ನಾನೀಗ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಕರಿ ತಿಂತಾಯಿದ್ದೀನಿ. ನಮ್ಮ ಸುನೀತಕ್ಕ ವೆಜ್ ಬಿರಿಯಾನಿ ತಿಂತವ್ರೆ, ಪನ್ನೀರ್ ಕಬಾಬ್ ತಿಂತವ್ರೆ, ಆಮೇಲೆ ಅಷ್ಟೇ. ಸೊ ಗೈಸ್
ನಮ್ಮದು ಊಟ ಎಲ್ಲ ಆಯಿತು. ನಾವು ಮತ್ತೆ ಕವಿಶೈಲಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸುನೀತಕ್ಕಗೆ ಫೋಟೋ ತೊಗೋಬೇಕಂತೆ. ಅವರು ಹುಷಾರಿಲ್ದಿರೋ ಪೇಷಂಟಾಗಿ ಮಲಗಿದ್ರು, ಅವ್ರಿಗೆ ಫೋಟೋ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಗೈಸ್, ನಾವಿವಾಗ ಕವಿಶೈಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಸುನೀತಕ್ಕ ಏನೋ ಓದ್ತಾ ಇದ್ದಾರೆ, ಕನ್ನಡ ಬರಲ್ವಂತೆ, ನನ್ನ ಕರೀತಾ ಇದ್ದಾರೆ ಹೆಲ್ಪಿಗೆ. ಗೈಸ್, ಇವ್ರು ಮಾತ್ರ ಫೋಟೋ ತಗೊತಾರೆ ಗೈಸ್. ಇನ್ನು ಏನು ಪಾಪ ಮಾಡಿದೆ ಹೇಳಿ ಪಾಪ, ಇದೇನು ಮಾಡಿದೆ? ಸಿಂಗಲ್ ಅಂತೆ ಅದು. ನೋಡಿ ನೋಡಿ, ಅದು ಬರ್ತಾ ಇದೆ ನಿಮ್ಮ ಜೊತೆ. ಗೈಸ್, ಒಂದೊಂದು ಮುತ್ತುಗಳು ಎಲ್ಲ ಇವ್ರ ಥರನೇ ಆಡ್ತವ್ರೆ ಗೈಸ್. ಇಲ್ಲಿ ಬೆಟ್ಟದ ಮೇಲೆ ಕುತ್ಕೊಂಡು ಲವ್ ಅಂತೆ. ಅಕ್ಕ, ಐ ಆಮ್ ಸಾರಿ, ಐ ಆಮ್ ಸ್ಟ್ರೈಟ್. ಗೈಸ್, ಇದು ಕುವೆಂಪು ಅವ್ರ ಸಮಾಧಿ. ಆ್ಯಂಡ್ ಇಲ್ಲಿ ಡೇಟ್ ಇದೆ 1904 to 1994. ನಾನು ಹುಟ್ಟಿದ ತಿಂಗಳಲ್ಲೇ ಅವ್ರು ಹೋಗ್ಬಿಟ್ಟವ್ರೆ ಗೈಸ್. ಸೊ ಗೈಸ್, ನಮ್ಮದು ಫೋಟೋ ಸೆಷನ್ ಎಲ್ಲ ಮುಗೀತು. ಆ್ಯಂಡ್ ನಮ್ಮ ಸುನೀತಕ್ಕ ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಮುಗೀತಾ? ಮುಗ್ದಿಲ್ಲ ಇನ್ನು, 6 o'clock. ಗೈಸ್, ಈಗ ಇಲ್ಲೊಂದು ಕವಿತೆ ಇದೆ ನೋಡಿ ಗೈಸ್, ಕನ್ನಡ ಬಂದರೆ ಓದ್ಕೊಳ್ಳಿ. ಓ ಕವಿಶೈಲ, ನಿನ್ನ ಸಂಪದವನ ನೀತು ಬಣ್ಣಿಸಲಳವು ಕವನದಲ್ಲಿ, ಬೆಳಗಿನಲ್ಲಿ ಬೈಗಿನಲ್ಲಿ ಮಾಗಿಯಲ್ಲಿ, ಚೈತ್ರದಲ್ಲಿ ಮಳೆಯಲ್ಲಿ, ಮಂಜಿನಲ್ಲಿ ಹಗಲಿನಲ್ಲಿ, ರಾತ್ರಿಯಲ್ಲಿ ದೃಶ್ಯ ವೈವಿಧ್ಯಮಂ ರಚಿಸಿ ನೀಂ ಭುವನದ. ಸೊ ಗೈಸ್, ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಬೆಸ್ಟ್ ಮೆಮೊರಿ ಜೊತೆ ವರ್ಸ್ಟ್ ಮೆಮೊರಿನೂ ಆಯಿತು. ವರ್ಸ್ಟ್ನ ಡಿಲೀಟ್ ಮಾಡಿಕೊಂಡು ಬೆಸ್ಟನ್ನ ಮಾತ್ರ ತೊಗೊಂಡೋಗ್ತಾ ಇದ್ದೀವಿ. ಸೊ ಗೈಸ್, ನಾವೀಗ ಅರಸೀಕೆರೆಯಲ್ಲಿ ಹೋಗ್ತಾ ಇದ್ದೀವಿ. ನಾವಿನ್ನು ಮನೆಗೆ ರೀಚ್ ಆಗೋಕ್ಕಿಂತ 3-4 ಅವರ್ ಆಗುತ್ತೆ. ಸೊ ಎಲ್ಲರೂ ಎಕ್ಸಾಸ್ಟ್ ಆಗೋಗಿದೆ, ಇನ್ಕ್ಲೂಡಿಂಗ್ ಮೀ. ಟಾಕ್ ಸಮಥಿಂಗ್. ನೋ ವರ್ಡ್ಸ್ ಅಂತೆ. ನನಗಂತೂ ವರ್ಡ್ಸ್ ಹೋಗ್ಬಿಟ್ಟಿದೆ. ಸೊ ಸಾರಿ, ವರ್ಡ್ಸ್ ಎಲ್ಲ ವಾಯ್ಸ್ ಹೋಗಿದೆ. ಆದರೂ ಸ್ವಲ್ಪ ಈಚೆ ಆದರೂ ಸ್ವಲ್ಪ ಬಂದಿದೆ. ಸೊ ಇಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು ಹೊರಡಬೇಕು ಮನೆಗೆ. ನಾವಂತೂ ಕಂಪ್ಲೀಟಾಗಿ ಎಕ್ಸಾಸ್ಟೆಡ್ ಆಗೋಗ್ಬಿಟ್ಟಿದ್ದೀವಿ. ಸೊ ನೋಡೋಣ ಲೈಕ್ ಎಲ್ಲಿ ಹೋಗ್ತೀವಿ ಅಂತ, ಎಲ್ಲಿ ಊಟ ಮಾಡೋಕ್ಕೆ ಹೋಗ್ತೀವಿ ಅಂತ. ಸೊ ಗೈಸ್, ನಾವು ಮನೆಗೆ ರೀಚ್ ಆದ್ರಿ. ಆ್ಯಂಡ್ ನಾವು ರೀಚ್ ಆಗಿದ್ದು ಆ್ಯಕ್ಚುಲಿ ನೈಟ್ 2 o'clockಗೆ. ಬಟ್ ಈಗ ಟೈಮ್ 10:30 ಆಗೋಗಿದೆ. ಆ್ಯಂಡ್ ನಮ್ಮದು ತಿಂಡಿ ಎಲ್ಲ ಆಯಿತು. ಸೊ ನಾವು ಹೋಗಿದ್ದ ಟ್ರಿಪ್ ಅಂತೂ ಸಿಕ್ಕಾಬಡೆ ಚೆನ್ನಾಯಿತು. ನಾವು ಹೋಗಿದ್ದು 2 ಪ್ಲೇಸು, ಒಂದು ಕವಿಶೈಲ ಮತ್ತು ಕವಿಮನೆ. ಸೊ ನೋ ರಿಗ್ರೆಟ್ಸ್, ಬಟ್ ಸೋ ಮೆನಿ ಮೆಮೊರೀಸ್. ವಾಟ್ಸ್ ಸೇ ಶ್ವೇತಾ ಅಕ್ಕ? ಯು ಎಂಜಾಯ್ಡ್? ತುಂಬ ಚೆನ್ನಾಗಿತ್ತು ಗೊತ್ತಾ. ಆ್ಯಕ್ಚುಲಿ ಜಸ್ಟ್ ಬರೀ ಗರ್ಲ್ಸ್ ಟ್ರಿಪ್ ಆಗಿದ್ದರಿಂದ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ಗರ್ಲ್ಸ್ ಟ್ರಿಪ್ಗೆ. ಸೊ ಇಟ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮನ್ಸು ಬೆಚ್ಚಿ ಎಂಜಾಯ್ ಮಾಡಿದ್ರಿ. ಕರೆಕ್ಟ್? ಎಸ್, ಅಷ್ಟೇ. ಸೊ ಗೈಸ್, ಈಗ ನಾನು ನನ್ನ ಫ್ರೆಂಡ್ನ ಮೀಟ್ ಆಗೋಣ ಅಂತ ಒಂದು ಕೆಫೆಗೆ ಬಂದಿದ್ದೀನಿ. ಸೊ ಅಷ್ಟೇ. ಸೊ ಈ ಕೆಫೆ ಬಂದುಬಿಟ್ಟು ನನಗೆ ಸಿಕ್ಕಾಬಳೆ ಇಷ್ಟ ಆಗೋ ಕೆಫೆ. ಅಕಸ್ಮಾತ್ ನನಗೇನಾದರೂ ವರ್ಕ್ ಮಾಡಬೇಕು, ಏನಾದರೂ ಪೀಸಾಗಿ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ನಾನು ಇದೇ ಕೆಫೆಗೆ ಹೋಗಿ ಕುತ್ಕೊಂಡು ಕಾಫಿ ಅಥವಾ ಟೀ ಕುಡಿತಾ ವರ್ಕ್ ಮಾಡ್ತೀನಿ. ಆ್ಯಂಡ್ ನನಗೆ ಈ ಕೆಫೆಯಲ್ಲಿ ಸಿಕ್ಕಾಬಳೆ ಅಂದರೆ ಟೀ ಅಂದರೆ ತುಂಬ ಇಷ್ಟ ನನಗೆ. ಸೊ ನಾನು ನನ್ನ ಫ್ರೆಂಡ್ನ ಮೀಟಾಗಿ ಟೀ ಕುಡಿದು ಅಲ್ಲಿಂದ ಮನೆಗೆ ಹೊರಟೆ. ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್.